ನಿಮಗೆ ಪೈಲ್ಸ್ ಇದೆಯಾ? ಹಾಗಾದ್ರೆ ಎಚ್ಚರ ಎಚ್ಚರ. ನೋಡಿ, ನೀವು ಮಾಡ್ತಿರೋದು ತಪ್ಪ, ಹೌದಲ್ವಾ? ಇವಾಗ ಒಂದಿದೆಯಲ್ಲ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದ್ದೀನಿ. ಸುಮ್ಮನೆ ಇಡ್ತೀರಾ? ಹೇಳಿ ಸರ್. ಇಡ್ತೀರಾ? ನಕಲಿ ಪೈಲ್ಸ್ ಡಾಕ್ಟರ್ ಕೈಗೆ ಸಿಕ್ಕರೆ ಗೋವಿಂದ ಗೋವಿಂದ. ಸರ್, ನನ್ನ ಸ್ಟೂಡೆಂಟ್ ಹೇಳಿ ಸರ್. ಇವಾಗ ತಾನೇ ಸ್ಟೂಡೆಂಟ್. ಹ್ಞೂ ಸರ್, ನನ್ನ ಅಡ್ಮಿಷನ್ ಸ್ಟೂಡೆಂಟ್. ನಾನು ಇದು ನನ್ನ ಹಾಂ ಸರ್, ನೋಡಿ ಸರ್. ಪ್ರೆಸೆಂಟ್ ಅಲ್ಲ ಸರ್, ಯಾವಾಗ ಸೇರಿರೋದು ನಾವು. ನೀವು ಈಗ ಹೋಗ್ತಾ ಇದ್ದೀರಾ ಪ್ರೆಸೆಂಟ್? ಅಲ್ಲ, ನನ್ನೊಂದು ಸಬ್ಜೆಕ್ಟ್ ಇದ್ದಾಗ ಬರೀಬೇಕು ಸರ್. 20 ವರ್ಷ ಆಯ್ತು ಸರ್, ಆಲ್ಮೋಸ್ಟ್ 10 ವರ್ಷ. ಮತ್ತೆ ಸಬ್ಜೆಕ್ಟ್ ಇದ್ಮೇಲೆ ಮತ್ತೆ ಇದೇ ಸರ್ಟಿಫಿಕೇಟ್ ಅಂತ ಇದು ಇಷ್ಟಾಗತ್ತೆ. ಇವಾಗ ಬಡವರು ಬರ್ತಾರೆ, ಅವ್ರಿಗೆ 15,000 ರೂಪಾಯಿ. ಸರ್, ಅವ್ರಿಗೇನು ಹೇಳಿಲ್ಲ ಸರ್. ಅವ್ರಿಗೇನು ಹೇಳಿಲ್ಲ ಸರ್. ನಿಮ್ಮ ತಮ್ಮಂದು ಹಿಡ್ಕೊಂಡು ನೀವ್ ಹೆಂಗ್ ಡಾಕ್ಟರ್ ಆಗ್ತೀರಾ? ಬಂದಿದ್ದೀವಿ ಫೈಲ್ಸ್ ಅಂತ ನೋಡಕ್ಕೆ ಅಂತ. 15,000 ಆಗತ್ತೆ, ಬನ್ನಿ ನೆಕ್ಸ್ಟ್ ಅಂತ. ನಮಗೇನು ಇರಲಿಲ್ಲ, ಚೆಕ್ಕಿಂಗಿಗೆ ಬಂದಿದ್ದೀವಿ ನಾವು. ಎಲ್ಲರನ್ನು ಸೇರಿ ಮೂಡಲಿಕ್ಕೆ ಸುಮಾರು 10,000 ರೂಪಾಯಿ ಅಷ್ಟು ಖರ್ಚಾಗುತ್ತೆ. 10,000 ಖರ್ಚಾಗುತ್ತಾ? ಬೇಕಾಗಿದ್ರಲ್ಲ ಸರ್, ನಾವು ಕಂಪ್ಲೇಂಟ್ ಮಾಡ್ತೀವಿ ಸರ್. ಮತ್ತೊಂದು ಕ್ಲಿನಿಕ್ ಸರ್, ಬೇಕು. ಪೈಲ್ಸ್ ಇಲ್ಲದಿದ್ರು ಆಸಿಡ್ ಹಾಕಿ ರಕ್ತ ಬರ್ಸಿ ಪ್ರಾಣ ಹಿಂಡ್ತಾರೆ. ಬಾ, ಅದೇನಿದೆ ಕ್ಲಿಯರ್ ಮಾಡೋಣ. ಇಲ್ಲ ಸರ್, ಮುಟ್ಟಿಲ್ಲದ ಮತ್ತೇನು ಆಸಿಡ್ ಹಾಕಿರೋದ? ಯಾವ ಆಸಿಡ್ ಹಾಕಿದೆ ಸರ್? ಅವ್ರಿಗೇನು ಮುಟ್ಟೆ ಇಲ್ಲ. DHOಗಳಿಂದಲೇ ನಕಲಿ ವೈದ್ಯರಿಗೆ ಸಾಥ್. ಫೈಲ್ಸ್ ಡಾಕ್ಟರ್ ಅಂತೇಳಿ ಫೇಕ್ ಡಾಕ್ಟರ್ ಸರ್. ನಿಮ್ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಲಾಸ್ಟ್ ಟೈಮ್ ನಾನು ನಿಮಗೆ ಕಾಲ್ ಮಾಡಿದ್ದೆ ಒಂದ್ಸಲ. ನಾನೊಂದು ನಿಮ್ಗೆ ಲೊಕೇಶನ್ ಹಾಕ್ಲಾ ಸರ್ ನಿಮ್ಗೆ? ವಿಜಯ್ ಟೈಮ್ಸ್ ಬಯಲು ಮಾಡ್ತಿದೆ ಕುಂಡೆ ಡಾಕ್ಟರ್ಗಳ ಕರಾಳ ಮುಖ. ಇಂಥ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕನ್ನಡಿಗರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಈ ಕೋಲ್ಕತ್ತಾ ಗುಜರಾತಿ ಮಾರ್ವಾಡಿಗಳು.